ಲೋಕಸಭೆ ಚುನಾವಣೆಗೆ ತಿಂಗಳುಗಳ ಎಣಿಕೆ ಆಗ್ತಾ ಇದೆ. ಲೋಕಸಮರಕ್ಕೆ ಕೇಸರಿ ಪಡೆ ಈಗಾಗಲೇ ಕೇಸರಿಯ ರಣಖಲಿಗಳು ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ. ಮೊದಲ ಪಟ್ಟಿಯಲ್ಲಿ 195 ಅಭ್ಯರ್ಥಿಗಳಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಮೊದಲ ಪಟ್ಟಿ ನಿನ್ನೆ ಅನೌನ್ಸ್ ಆಯಿತು. ಮೊದಲ ಪಟ್ಟಿಯಲ್ಲಿ 195 ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಿದೆ. 195 ಅಭ್ಯರ್ಥಿಗಳಿಗೆ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಾಯಿತು. ಬಿಜೆಪಿ ಸಿಇಸಿ ಮೀಟಿಂಗ್ನ ರಣತಂತ್ರದ ಬಳಿಕ ನಿನ್ನೆ ಲಿಸ್ಟ್ ಔಟ್ ಆಯಿತು. ಆ 195 ಜನರ ಪೈಕಿ 47 ಹೊಸ ಮುಖ ಸೇರಿದಂತೆ ಅನ್ಯರಿಗೂ ಟಿಕೆಟ್ ಘೋಷಣೆ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ವಾರಣಾಸಿಯಿಂದ ಮತ್ತೊಮ್ಮೆ ಮೋದಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಗಾಂಧಿನಗರದಿಂದ ಮತ್ತೊಮ್ಮೆ ಅಮಿತ್ ಶಾ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಲಕ್ನೋ ಕ್ಷೇತ್ರದಿಂದ ಅದೇ ಕ್ಷೇತ್ರದಿಂದ ರಾಜನಾಥ್ ಸಿಂಗ್ ಅವರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯನ್ನ ಸೋಲಿಸಿದ್ದ ಸ್ಮೃತಿ ಇರಾನಿಗೆ ಮತ್ತೆ ಟಿಕೆಟ್ ಕೊಡಲಾಗಿದೆ. ಅದೇ ಅಮೇಠಿ ಕ್ಷೇತ್ರದಿಂದ ಈ ಬಾರಿಯೂ ಸ್ಮೃತಿ ಇರಾನಿ ಕಣಕ್ಕಿಳಿತಾ ಇದ್ದಾರೆ. ಒಟ್ಟು 195 ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಆಗಿದೆ. ಬಟ್ ಇಷ್ಟು ಪಟ್ಟಿಯಲ್ಲಿ ಕರ್ನಾಟಕದಿಂದ ಒಬ್ಬರಿಗೂ ಟಿಕೆಟ್ ಅನೌನ್ಸ್ ಆಗಿಲ್ಲ. ಇನ್ನೂ ಕೂಡ ಈ ಪಟ್ಟಿಯನ್ನ ಗಮನಿಸಿದ್ರೆ ಒಂದು ಕಡೆಯಿಂದ ಯಾರು ಗೆಲ್ಲಬಹುದು, ಗೆಲ್ಲುವ ಸಾಧ್ಯತೆ ಇದೆ, ಜೊತೆಗೆ ನಿಚ್ಚಳವಾಗಿ ಗೆಲ್ಲುವಂಥವ್ರಿಗೂ ಕೂಡ ಟಿಕೆಟ್ ಅನೌನ್ಸ್ ಆಗಿದೆ. ಜೊತೆಗೆ ಯಾವುದೆಲ್ಲ ಬಹಳ ಕ್ರಿಟಿಕಲ್ ಆದಂತಹ ಕ್ಷೇತ್ರಗಳಿದಾವೆ ಅಲ್ಲಿಗೂ ಟಿಕೆಟ್ ಅನೌನ್ಸ್ ಮಾಡಲಾಗಿದೆ. ಲೋಕಸಭಾ ಚುನಾವಣೆ ಗೆಲುವಿಗಾಗಿ ಬಿಜೆಪಿ ಹೈಕಮಾಂಡ್ ರಣತಂತ್ರ ಮಾಡ್ತಾ ಇದೆ. ಮೊದಲ ಪಟ್ಟಿಯಲ್ಲಿ 195 ಅಭ್ಯರ್ಥಿಗಳ ಹೆಸರನ್ನ ರಿಲೀಸ್ ಮಾಡಿದೆ ಬಿಜೆಪಿ. ಅದರಲ್ಲಿ ಆಗಲೇ ಹೇಳಿದ ರೀತಿಯಲ್ಲೇ ಗೆಲ್ಲುವಂತಹ ಕ್ಷೇತ್ರಗಳಲ್ಲೂ ಟಿಕೆಟ್ ಅನೌನ್ಸ್ ಆಗಿದೆ. ಗೆಲ್ಲಲ್ಲ, ಬಹಳ ಕಷ್ಟ ಇದೆ ಅನ್ನೋ ಕ್ಷೇತ್ರಗಳಿಗೂ ಮೊದಲೇ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. 195 ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ ರಾಜ್ಯದ ಒಂದೂ ಹೆಸರು ಕಾಣಿಸ್ತಾನೆ ಇದೆ. ಮೊದಲ ಪಟ್ಟಿಯಲ್ಲಿ ಹೊರಬರಲಿಲ್ಲ ರಾಜ್ಯದ ಅಭ್ಯರ್ಥಿಗಳ ಹೆಸರು. ಯಾಕೆ, ಕಾರಣ ಏನು? ಬಹಳ ರಣತಂತ್ರ ಆಗ್ತಾ ಇದೆಯಾ? ಮೈತ್ರಿ ಸೀಟು ಹಂಚಿಕೆಯಾದ ನಂತರ ಕರ್ನಾಟಕದ ಪಟ್ಟಿ ಘೋಷಣೆ ಆಗುವಂತ ಸಾಧ್ಯತೆ ಇದೆ. 28 ಲೋಕಸಭಾ ಕ್ಷೇತ್ರಗಳಲ್ಲಿ ಸರ್ವೆ ಮೊರೆ ಹೋಗಿದ್ದಾರೆ ವರಿಷ್ಠರು. ಯಾರು ಎಲ್ಲಿ ಗೆಲ್ತಾರೆ, ಯಾರಿಗೆ ಪ್ಲಸ್ ಇದೆ, ಯಾರಿಗೆ ಮೈನಸ್ ಇದೆ ಅಂತ. ಲೋಕಸಭಾ ಚುನಾವಣೆ ಗೆಲುವಿಗಾಗಿ ಬಿಜೆಪಿ ಹೈಕಮಾಂಡ್ ರಣತಂತ್ರ ರೂಪಿಸಿದೆ. ಅದರಲ್ಲೂ ಕೂಡ ಸರ್ವೆ ಮೊರೆ ಹೋಗಿದ್ದಾರಂತೆ. ಸರ್ವೆಯ ನಂತರದಲ್ಲಿ ಬಿಜೆಪಿ ಜೆಡಿಎಸ್ನ ಮೈತ್ರಿಯ ಸೀಟು ಹಂಚಿಕೆಯ ನಂತರದಲ್ಲಿ ಸೀಟು ಘೋಷಣೆ ಆಗುವಂತ ಸಾಧ್ಯತೆ ಇದೆ. ನೆನೆ ಹೇಳಲಾಗ್ತಾ ಇತ್ತು, ಯಾರಿಗೆ ಸೀಟು ಘೋಷಣೆ ಮಾಡದೆ ಹೋದ್ರೂ ಕೇಂದ್ರ ಸಚಿವರಿದ್ದಾರೆ, ಕೇಂದ್ರ ಸಚಿವರಿಗಾದ್ರೂ ಸೀಟು ಘೋಷಣೆ ಆಗಬಹುದು, ಕ್ಷೇತ್ರಗಳನ್ನ ಹಂಚಬಹುದು ಅಂತ ಹೇಳಲಾಗ್ತಾ ಇತ್ತು. ಅದು ಕೂಡ ಆಗಿಲ್ಲ. ಸೋತಿರೋ ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿದೆ ಬಿಜೆಪಿ. ಎಲ್ಲೆಲ್ಲಿ ಬಿಜೆಪಿ ಸೋತಿದೆ ಆ ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಬಿಜೆಪಿ ಗುರಿಯನ್ನ ಹಾಕಿಕೊಂಡಿದೆ. ನೋಡಿ, ತಂತ್ರಗಾರಿಕೆ ಏನು ಅಂದ್ರೆ, ಎಲ್ಲೆಲ್ಲಿ ನಾವು ಸೋತಿದ್ದೀವಿ ಹಿಂದೆ ಅದನ್ನ ಗೆಲ್ಲಬೇಕು ಈ ಬಾರಿ, ಆ ಗುರಿಯನ್ನೇ ಹಾಕಿಕೊಂಡಿದ್ದಾರೆ. ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲುವುದಕ್ಕೆ ಬಿಜೆಪಿ ನಾಯಕರು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಗೆಲುವಿಗಾಗಿ ಬಿಜೆಪಿ ರಣತಂತ್ರವನ್ನು ಮಾಡ್ತಾ ಇದೆ. ಟಫ್ ಫೈಟ್ ಇರುವಂತಹ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಘೋಷಣೆಗೆ ಪ್ಲಾನ್ ಮಾಡಿದ್ದಾರೆ. ಅಭ್ಯರ್ಥಿಗಳು ಚುನಾವಣಾ ಕಾರ್ಯಗಳಲ್ಲಿ ಭಾಗವಹಿಸಲಿ ಅನ್ನೋ ತಂತ್ರಗಾರಿಕೆಯಲ್ಲಿ 28 ಕ್ಷೇತ್ರಗಳ ಪೈಕಿ ಎಷ್ಟು ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡ್ತಾರೆ ಅನ್ನೋದೇ ಈಗ ಸಸ್ಪೆನ್ಸ್. ನಿಜಕ್ಕೂ ರಿಲೀಸ್ ಮಾಡ್ತಾರಾ, ಯಾವಾಗ ಮಾಡ್ತಾರೆ ಅನ್ನೋದೇ ಈಗ ಇರುವಂತಹ ಸಸ್ಪೆನ್ಸ್. ಇದರ ಬಗ್ಗೆ ಸಂಜಯ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸಂಜಯ್, ನಿನ್ನೆ 195 ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಆಗಿದೆ. ಆದರೆ ಆ ಪಟ್ಟಿಯಲ್ಲಿ ಕರ್ನಾಟಕದ ಯಾವೊಂದು ಹೆಸರು ಇಲ್ಲ ಅಂತ. ಯಾಕಾಗಿ? ಮೈತ್ರಿಯ ಸೀಟು ಹಂಚಿಕೆಯನ್ನು ನಿರ್ಧಾರ ಆಗಿಲ್ಲ ಅನ್ನೋ ಕಾರಣಕ್ಕೋ, ಅಥವಾ ಈಗಲೇ ನಾವು ಅನೌನ್ಸ್ ಮಾಡಿದ್ರೆ ಎಲ್ಲಾದ್ರೂ ಭಿನ್ನಮತ ಆಗುತ್ತೆ ಅನ್ನೋ ಕಾರಣಕ್ಕೋ? ವಾಸು, ಏನು 2024ರ ಲೋಕಸಮರಕ್ಕೆ ಬಿಜೆಪಿ ಭರ್ಜರಿ ತಯಾರಿಯನ್ನು ಹಾಕ್ತಾ ಇರ್ತಕ್ಕಂಥದ್ದು. ಈಗ 194 ಸೀಟ್ಗಳ ಅನೌನ್ಸ್ ಮಾಡಿದ್ರು. ಕರ್ನಾಟಕ ರಾಜ್ಯ ಸಂಬಂಧಪಟ್ಟಂತೆ ಒಂದು ಸೀಟನ್ನು ಅನೌನ್ಸ್ ಮಾಡದೇ ಇರೋದಕ್ಕೆ ಏನು ಕಾರಣ ಅಂತಕ್ಕಂಥ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಪ್ರಮುಖವಾಗಿ ಏನು ಮೊನ್ನೆ ಒಂದು ಸಭೆ ನಡೀತು, ಸಿಇಸಿ ಸಭೆ. ಆ ಸಭೆಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಹೋಗಬೇಕಾಗಿತ್ತು. ಅನಾರೋಗ್ಯ ಕಾರಣದಿಂದ ಯಡಿಯೂರಪ್ಪನವ್ರು ತೆರಳಿಲ್ಲ. ಇದು ಒಂದು ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಯಡಿಯೂರಪ್ಪನವರ ಒಂದು ಅಭಿಪ್ರಾಯವನ್ನು ಪಡಿಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಅವರು ಅನಾರೋಗ್ಯದ ಕಾರಣದಿಂದ ಸಿಇಸಿ ಸಭೆಗೆ ಹೋಗಲಿಲ್ಲ. ಇದು ಒಂದು ಕಾರಣ. ಆದ್ರೆ ಇನ್ನೊಂದು ಪ್ರಮುಖವಾಗಿ ಜೆಡಿಎಸ್ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಮೈತ್ರಿ ಪಕ್ಷದ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಮೈತ್ರಿ ಪಕ್ಷಕ್ಕೆ ಎಷ್ಟು ಸೀಟನ್ನು ಬಿಟ್ಕೊಡ್ಬೇಕು, ಯಾವ ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲೂ ಒಂದು ಸಭೆ ಆಗಬೇಕಾಗಿರ್ತಕ್ಕಂಥದ್ದು. ಜೊತೆಗೆ 28ಕ್ಕೆ 28 ಕ್ಷೇತ್ರಗಳನ್ನು ಕರ್ನಾಟಕದಲ್ಲಿ ಗೆಲ್ಲಲೇಬೇಕು ಅಂತ ಈ ಸರಿ NDA ಪಣ ತೊಟ್ಟಿರ್ತಕ್ಕಂಥದ್ದು. ಯಾಕಂತಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಖಭಂಗ ಮಾಡಬೇಕು. ಈ ನಿಟ್ಟಿನಲ್ಲಿ ಆತುರವಾಗಿ ಸೀಟ್ಗಳನ್ನು ಅನೌನ್ಸ್ ಮಾಡೋದು ಬೇಡ
ಬೇಡ, ನಿಖರವಾಗಿ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಅಭ್ಯರ್ಥಿಗಳನ್ನ ಹಾಕಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ಒಂದು ಪೂರ್ವ ತಯಾರಿಯೊಂದಿಗೆ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಯಾವುದೇ ರೀತಿಯ ಒಂದು ಆತುರದ ನಿರ್ಧಾರವನ್ನು ಕರ್ನಾಟಕದ ಮಟ್ಟಿಗೆ ತೆಗೆದುಕೊಂಡಿಲ್ಲ. ಯಾಕಂತಂದ್ರೆ ಬೇರೆ ಬೇರೆ ಕಡೆ ಎಲ್ಲವೂ ಸಹ ಬಿಜೆಪಿಗೆ ಪೂರಕ ವಾತಾವರಣಗಳು ಇರ್ತಕ್ಕಂಥದ್ದು. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಳೆದ ವಿಧಾನಸಭಾ ಚುನಾವಣೆ ನಡೆದಿ 1 ವರ್ಷವೂ ಸಹ ಇದಾಗಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಬಿಜೆಪಿ ಯಾರಿಗಂದ ಅವರಿಗೆ ಟಿಕೆಟ್ ಕೊಡ್ಲಿಕ್ಕಾಗಲ್ಲ. ಸರ್ವೆಗಳನ್ನ ಮಾಡಿಸುತ್ತೆ, ಒಂದಲ್ಲ ಎರಡೆರಡು ಬಾರಿ ಸರ್ವೆಯನ್ನ ಮಾಡಿಸುತ್ತೆ. ಸರ್ವೆಯನ್ನ ಮಾಡಿಸಿದ ನಂತರ ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಸೂಕ್ತ ಅಂತಕ್ಕಂಥ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ, ಅಂತಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಿಕ್ಕೆ ಮುಂದಾಗ್ತಿರ್ತಕ್ಕಂಥದ್ದು. ಜೊತೆಗೆ ಮೈತ್ರಿ ಪಕ್ಷ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಜೊತೆಗೂ ಚರ್ಚೆಯನ್ನ ಮಾಡಿ ಯಾವುದೇ ರೀತಿಯ ಭಿನ್ನಮತ ಬರಬಾರ್ದು. ಯಾಕಂತಂದ್ರೆ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ಬಿಜೆಪಿಯಲ್ಲಿದ್ದ ಭಿನ್ನಮತವೇ ಪ್ರಮುಖ ಕಾರಣ ಅಂತ ಹೈಕಮಾಂಡ್ ನಾಯಕರು ಅಭಿಪ್ರಾಯವನ್ನು ಹೊಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಬಾರಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬರಬಾರ್ದು, ಎಲ್ಲರೂ ಒಗ್ಗಟ್ಟಾಗಿರಬೇಕು, ಗೆಲ್ಲುವಂತ ಅಭ್ಯರ್ಥಿಗೆ ಎಲ್ಲರೂ ಸಹ ಸಪೋರ್ಟ್ ಮಾಡಬೇಕು. ಹಾಗೆ ಇನ್ನೂ ಒಂದೇನಂತಂದ್ರೆ ಕರ್ನಾಟಕದಲ್ಲಿ 3-4 ಜನ ಈ ಬಾರಿ ಏನು 5ರಿಂದ 6 ಸೀಟುಗಳನ್ನ ಹೊಸ ಮುಖಗಳಿಗೆ ಕೊಡುವ ಅನಿವಾರ್ಯತೆಯಲ್ಲಿ ಬಿಜೆಪಿ ಇರ್ತಕ್ಕಂಥದ್ದು. ಈಗ ಚಾಮರಾಜನಗರದಲ್ಲಿ ಅನಾರೋಗ್ಯದ ಕಾರಣದಿಂದ ಶ್ರೀನಿವಾಸ್ ಪ್ರಸಾದ್ ಅವರು ನಿಲ್ತಾ ಇಲ್ಲ, ಜೊತೆಗೆ ಶಿವಕುಮಾರ್ ಉದಾಸಿ ಅವರು ನಾನು ಸ್ಪರ್ಧೆ ಮಾಡಲ್ಲ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಇದ್ದಂತ ಏನು ಬಚ್ಚೇಗೌಡರು ಅವರು ಈಗ ಕಾಂಗ್ರೆಸ್ ಕಡೆ ಮುಖ ಮಾಡಿರ್ತಕ್ಕಂಥದ್ದು. ಹೀಗೆ ಒಂದಷ್ಟು ಕ್ಷೇತ್ರಗಳನ್ನ ಪರ್ಯಾಯ ಅಭ್ಯರ್ಥಿಗಳನ್ನ ಹುಡುಕ್ಬೇಕಾಗಿರ್ತಕ್ಕಂಥದ್ದು. ಅಲ್ಲಿ ಯಾವ ಅಭ್ಯರ್ಥಿಯನ್ನ ನಿಲ್ಲಿಸಿದ್ರೆ ಪಕ್ಷ ಗೆಲ್ಲುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ವೆಗಳಾಗ್ತಿದೆ. ಇದೆಲ್ಲವನ್ನ ಒಂದು ಪರಿಶೀಲಿಸಿ ಕರ್ನಾಟಕದ ಸೀಟ್ಗಳು ಸಹ ಮುಂದಿನ ದಿನಗಳಲ್ಲಿ ಅನೌನ್ಸ್ ಆಗುತ್ತೆ. ಓಕೆ ಥ್ಯಾಂಕ್ ಯು ಸಂಜಯ್. ಇಲ್ಲಿ ಒಂದು ಕಡೆಯಿಂದ ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ ಅನ್ನೋದು, ಜೊತೆಗೆ ಬಿಜೆಪಿಯಲ್ಲೇ ಒಂದಷ್ಟು ಲಾಬಿ ಮಾಡ್ತಾ ಇದ್ದಾರೆ ನಾಯಕರು, ನನಗೆ ಟಿಕೆಟ್ ಬೇಕು, ನನಗೆ ಸೀಟ್ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅನ್ನೋದು ಕೂಡ. ಯಾರು ಕೇಳ್ತಾ ಇರೋದು? ಲಾಬಿ ಮಾಡ್ತಾ ಇರುವಂತಹ ನಾಯಕರಾದ್ರು ಯಾರು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.